ಮೈಸೂರು ಆಕಾಶವಾಣಿ ಇವತ್ತು ತನ್ನ ಸಾಂಸ್ಕೃತಿಕ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾ ಬಂದಿದೆ. ಪ್ರತಿ ವರ್ಷ ಮೈಸೂರು ಆಕಾಶವಾಣಿ ರಾಜ್ಯೋತ್ಸವ ಅಂತಂದರೆ ಬರೀ ಒಂದು ಕನ್ನಡದ ಹಬ್ಬ ಅಲ್ಲ, ಕನ್ನಡ ಬರೀ ಒಂದು ಭಾಷೆ ಅಲ್ಲ, ಕನ್ನಡ ನಮ್ಮ ಸಂಸ್ಕೃತಿ, ಕನ್ನಡ ನಮ್ಮ ಸಂಪ್ರದಾಯ, ಕನ್ನಡ ನಮ್ಮ ಉಸಿರು, ಕನ್ನಡ ನಮ್ಮ ಊಟ, ಅನ್ನ ಎಲ್ಲ ಕೂಡ. ಆ ರೀತಿ ಅನ್ನ ಕೊಡ್ತಾ ಇರುವಂತಹ ನಮ್ಮ ಕನ್ನಡಿಗರೇ ಆದಂತಹ ನಮ್ಮ ರೈತರ ಉತ್ಪಾದಕ ವಸ್ತುಗಳನ್ನು ನಾವು ಯಾಕೆ ಪ್ರದರ್ಶನ ಮತ್ತು ಮಾರಾಟ ಮಾಡಬಾರ್ದು? ಯಾಕೆ ನಮ್ಮ ರೈತರಿಗೆ ನಾವು ನಮ್ಮ ಕಾರ್ಯಕ್ರಮಗಳ ಮುಖಾಂತರ ಬರೀ ನಮ್ಮ ಕಾರ್ಯಕ್ರಮಗಳು ಏರಲ್ಲಿ ಹೋಗೋದು ಮಾತ್ರ ಅಲ್ಲ, ಅದು ಇಲ್ಲೂ ಕೂಡ ಜನರ ಜೊತೆಗೆ ಸ್ಪಂದಿಸ್ಕೋತಾ ಯಾಕೆ ಅದನ್ನು ತಲುಪಿಸಬಾರ್ದು ಅನ್ನೋ ಒಂದು ಉದ್ದೇಶ ಮೈಸೂರು ಆಕಾಶವಾಣಿ. ಪ್ರತಿ ಬಾರಿ ಕೂಡ ನಾವು ವಿನೂತನವಾಗಿಯೇ ರಾಜ್ಯೋತ್ಸವವನ್ನು ಆಚರಿಸ್ಕೊತಾ ಬಂದಿದ್ದೀವಿ. ಇದು ಮೈಸೂರು ಆಕಾಶವಾಣಿಯ ವೈಶಿಷ್ಟ್ಯ ಕೂಡ. ಇದು ಮೈಸೂರು ನೆಲದ ಗುಣ ಅಂತ ಅನಿಸುತ್ತೆ ನನಗೆ. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜಿಸಿ ಕಾರ್ಯಕ್ರಮ ಅಧಿಕಾರಿಗಳಾದಂತಹ ಕೇಶವ ಮೂರ್ತಿಯವರ ಒಂದು ಮುಂದಾಳತ್ವದಿಂದ ಇವತ್ತು ಈ ಒಂದು ಕಾರ್ಯಕ್ರಮ ನಡೆದಿದೆ. ಇನ್ನು ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಅನ್ನೋದು ಮೈಸೂರು ಆಕಾಶವಾಣಿಯ ಉದ್ದೇಶ. ನಾವು ನಿಮ್ಮ ಬಳಿಗೆ ಬರಬೇಕು. ಆಕಾಶವಾಣಿ ಒಂದು ಮೀಡಿಯೇಟರ್ ಆಗಿ, ಒಂದು ಮಾಧ್ಯಮವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲೂ ಕೂಡ ನಾವು ಒಂದು ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದ್ದೀವಿ. ರೈತರನ್ನು ಕರ್ಕೊಂಡ್ಬಂದು ಅವರ ವಸ್ತುಗಳನ್ನು ತಗೊಂಡ್ಬಂದು ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೀವು ಅದನ್ನು ಎಷ್ಟೋ ಜನ ಕೊಂಡಿದ್ದೀರಾ, ತಗೊಂಡಿದ್ದೀರಾ, ಬಳಸ್ತಾ ಇದ್ದೀರಾ. ಇದು ಇನ್ನೂ ಹೆಚ್ಚಾಗಬೇಕು. ಇದು ಯಾವಾಗ ಹೆಚ್ಚಾಗುತ್ತೋ, ಈಗಾಗಲೇ ಇವರು ಶಂಕರೇಗೌಡರು ಹೇಳಿದ ಹಾಗೆ ನೀರಿನ ಋಣ, ಮಾತೃ ಋಣ, ನೆಲದ ಋಣ ಅಂತೆಲ್ಲ ಹೇಳಿದ ಹಾಗೆ ಆ ಒಂದು ರೈತನ ಋಣವನ್ನು ಕೂಡ ನಾವು ತೀರಿಸಲಿಕ್ಕೆ ಸಾಧ್ಯ. ಬಹಳ ಒಳ್ಳೆಯ ಉಪಯೋಗಗಳ ಮೂಲಕ ಕೂಡ ಖರೀದಿ ಮಾಡಿ ಮಾರಾಟವನ್ನು ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ 18 ವರ್ಷದಿಂದ ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಭಾರತಾದ್ಯಂತ ತುಂಬ ರಾಜ್ಯಗಳಲ್ಲಿ ನಾವು ಪ್ರವಾಸನ ಮಾಡ್ತೀವಿ, ತುಂಬ ಫೀಲ್ಡ್ ವಿಸಿಟ್ ಮಾಡ್ತೀವಿ. ಎಲ್ಲ ಕಡೆ ಎಲ್ಲ ರೈತರು, ಎಲ್ಲ ಬೆಳೆಗಾರರು, ಒಂದು ಕೊತ್ತಂಬರಿ ಸೊಪ್ಪಿಂದ ಹಿಡಿದು ತೆಂಗು, ಮಾವು, ಅಡಕೆ, ತರಕಾರಿ, ಬಾಳೆ, ಹೂವು, ಹಣ್ಣು ಎಲ್ಲ ಬೆಳೆಗಾರದು ಒಂದೇ ಪ್ರಶ್ನೆ, ಸರ್ ಈ ರೋಗ ನಿಮ್ಮ ವಸ್ತುಲಿ ರೋಗ ಕಂಟ್ರೋಲ್ ಆಗುತ್ತಾ, ಫಂಗಸ್ ಕಂಟ್ರೋಲ್ ಆಗುತ್ತೆ? ತಮಗೆ ಪ್ರೀತಿಪೂರ್ವಕವಾದ ವಂದನೆಗಳು. ಹಾಗೆ ಕೃಷಿ ಕಲ್ಪ ಫೌಂಡೇಶನ್ ಇದರ ಚೇತನ್ ಅವರು, ಥ್ಯಾಂಕ್ ಯು ಸರ್. ಭಾಳ ಒಳ್ಳೆಯ ಮಾತುಗಳನ್ನು ಆಡಿದ್ರಿ. ನಿಮ್ಮ ಜೊತೆ ನಾವಿದ್ದೀವಿ, ಏನೇ ಇದ್ದರೂ ನಮ್ಮ ಜೊತೆ ನೀವು ಮಾತಾಡಿ ಇನ್ನೂ ಪ್ರೀತಿಪೂರ್ವಕವಾದ ಮಾತುಗಳನ್ನು ಆಡಿದ್ರಿ, ವಂದನೆಗಳು. ಹಾಗೆ ವಿಕಸನ ಸಂಸ್ಥೆಯ GA ಚಂದ್ರು, ನಾನು ಇಲ್ಲಿ ವಿಕಸನ ಸಂಸ್ಥೆಯನ್ನು ತುಂಬ ಪ್ರೀತಿಪೂರ್ವಕವಾಗಿ ಈ ವೇದಿಕೆ ಮೂಲಕ ನಾನು ನೆನಪಿಸ್ಕೋಬೇಕು. ರಾಜಕುಮಾರ ಕೊಡಗು ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಡಾಕ್ಟರ್ ಅಶೋಕ್ ಆಲೂರವರು ವಿಶೇಷ ಆಹ್ವಾನಿತರಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಸಾಂಸ್ಕೃತಿಕ ಸಂಘದ ಕಾರ್ಯದರ್ಶಿಗಳಾದಂತಹ ಎನ್ ಕೇಶವಮೂರ್ತಿಯವರು ಕುಲಪತಿಗಳನ್ನು ವೇದಿಕೆಗೆ ಕರೆತರಬೇಕು ಅಂತೇಳಿ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮೈಸೂರು ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾ ದಂಡಾಧಿಕಾರಿಗಳು ಆದಂತಹ ಡಾಕ್ಟರ್ PS ಶಿವರಾಜ್ ಅವರು ಆಗಮಿಸಿದ್ದಾರೆ. ಅವರನ್ನು ವೇದಿಕೆಗೆ ಕರೆತರಬೇಕು ಅಂತೇಳಿ ನಮ್ಮ ನಿಲಯದ ಸಹಾಯಕ ನಿರ್ದೇಶಕರಾದ TV ವಿದ್ಯಾಶಂಕರ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಆಕಾಶವಾಣಿ ಕೇಂದ್ರದ ಸೃಜನಶೀಲ ಉಪನಿರ್ದೇಶಕರಾದಂತಹ ಉಮೇಶ್ SS ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾನೆ. ನಮ್ಮ ಕಾರ್ಯಕ್ರಮ ಪ್ರಸಾರಕರಾದಂತಹ ಜಾಂಪಣ್ಣ ಆಶಯಾಳ್ ಅವರು ಅವರನ್ನು ಕರೆತರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ.
ಮೈಸೂರು ಆಕಾಶವಾಣಿಯ ಸಾಂಸ್ಕೃತಿಕ ಸಂಘದ ಕಾರ್ಯದರ್ಶಿಗಳಾದಂತಹ ಹಾಗೂ ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮ ನಿರ್ವಾಹಕರಾದಂತಹ ಎನ್ ಕೇಶವಮೂರ್ತಿಯವರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಪ್ರಾರ್ಥನೆ. ಆದ್ಮೇಲೆ ಕನ್ನಡ ಅದು ನುಡಿಯಲ್ಲ, ಅದು ಕರಡು ಭಾಷೆ. ಸದಾ ಕನ್ನಡವನ್ನೇ ಉಲಿಯುವಂತಹ ಬಾನುಲಿಯ ಸಂಗಾತಿಗಳಾಗಿ ತಾವೆಲ್ಲರೂ ಕೂಡ ಇದೆ. ನಮ್ಮ ಹಿಂದಿನ ಕರುನಾಡಿಗಾಗಿ ದುಡಿದಂತಹ ಸಾಧಕರನ್ನ, ಪ್ರಾತಸ್ಮರಣೀಯರನ್ನ ನಾವು ನೆನ್ಕೊಳ್ಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಈ ಸಂದರ್ಭದಲ್ಲಿ ಅತಿಥಿ ಗಣ್ಯರೆಲ್ಲರೂ ಕೂಡ ವೇದಿಕೆಯನ್ನ ಅಲಂಕರಿಸಿದ್ದಾರೆ. ನಾವೆಲ್ಲರೂ ಎದ್ದು ನಿಂತು ನಾಡಗೀತೆಗೆ ದನಿಯಾಗೋಣ. ನಾಡಗೀತೆಯನ್ನ ಹಾಡ್ತಾ ಇದ್ದಾರೆ. ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಕಂಪಲ ಕುಮಿಪತಿ ಚನ್ನ ಕುಮಾರ ವ್ಯಾಸರ ಮಂಗ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದ. ಕೊಡಗು ವಿಶ್ವವಿದ್ಯಾನಿಲಯದ ಮಾನ್ಯ ಉಪ ಕುಲಪತಿಗಳಾದಂತಹ ಡಾಕ್ಟರ್ ಅಶೋಕ್ ಆಲೂರ್ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಮೈಸೂರಿನ ಅಡಿಷನಲ್ ಡಿಸ್ಟ್ರಿಕ್ಟ್ ಕಮಿಷನರ್ ಅಪರ ಜಿಲ್ಲಾ ದಂಡಾಧಿಕಾರಿಗಳಾದಂತಹ ಡಾಕ್ಟರ್ PS ಶಿವರಾಜ್ ಅವರು, ಅವರಿಗಾಗಿ ಶಿವರಾಜ್ ಸರ್ ತಮಗೆ ಪ್ರೀತಿಪೂರ್ವಕವಾದಂತಹ ಆಹ್ವಾನ ಇದ್ದಾರೆ. ಮುಂದೆ ಸಂಗೀತ ರಸ ಸುಧೆಯನ್ನ ತಮ್ಮೆಲ್ಲರಿಗೂ ಉಣಿಸಲಿದ್ದಾರೆ ಡಾಕ್ಟರ್ ಬಳ್ಳಾರಿ ಎಂ ರಾಘವೇಂದ್ರ ವಿದ್ವಾನ್. ನಿಮಗೂ ಕೂಡ ಪ್ರೀತಿಪೂರ್ವ. ಕಾರ್ಯಕ್ರಮ ಮುಖ್ಯಸ್ಥರಾದಂತಹ ಉಮೇಶ್ SS ಅವರು ಹೇಳ್ತಾರೆ, ನಾವು ಮಾಡ್ತೀವಿ ಅಷ್ಟೇ. ಅಂದರೆ ಆ ಕಾರ್ಯ ತತ್ಪರತೆ ಅವ್ರದ್ದು ಎಷ್ಟಿದೆ ಅಂತಂದರೆ, ಈ ಒಂದು ಕಾರ್ಯಕ್ರಮ ಹೀಗೇ ನಡಿಬೇಕು ಅಂತ ಹೇಳಿ ಕಳೆದ 1 ತಿಂಗಳಿಂದ ಅವರು ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ಹಾಗಾಗಿಯೇ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಸರ್, ತಮಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ನಮ್ಮ ಕಾರ್ಯಕ್ರಮ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಶ್ರೀಯುತ ಅಬ್ದುಲ್ ರಶೀದ್ ಅವರು, ಇತ್ತೀಚೆಗಷ್ಟೇ ಅವರ ಹೊಸ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸಿರ್ತೀರಿ, ಸಕ್ಕರೆ ನಾಡಿನ ಅಕ್ಕರೆಯ ಲೇಖಕರು ಅಂತ ಹೇಳಿ. ಕನ್ನಡ ಸಾಹಿತ್ಯ ಪರಿಷತ್ ಕೂಡ ಈ ಕಾರ್ಯಕ್ರಮ ತುಂಬ ಉತ್ತಮವಾಗಿದೆ, ಮಂಡ್ಯ ಜಿಲ್ಲೆಯಲ್ಲಿ ನಡೆಯೋ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಹಳ ಪೂರಕವಾಗಿದೆ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿದೆ ಮೊನ್ನೆ ಅದರ ಮೀಟಿಂಗ್ನಲ್ಲಿ. ಅಬ್ದುಲ್ ರಶೀದ್ ಸರ್, ತಮಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಮೈಸೂರು ಆಕಾಶವಾಣಿಯ ಜನಪದ ಕಾರ್ಯಕ್ರಮ, ನಮ್ಮೂರ ಹೆಸರು ಅಂದರೆ ಮತ್ತೊಂದು ಹೆಸರೇ ಡಾಕ್ಟರ್ ಮೈಸೂರು ಉಮೇಶ್ ಅವರು ಈ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿಯನ್ನು ಬೆಳಗಿನಿಂದ ಸಂಜೆವರೆಗಿನ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅವ್ರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ, ವಂದನೆಗಳು. ಉತ್ಪಾದಕ ಸಂಸ್ಥೆಗಳ ಮೂಲಕ ಬಂದು ಕುಳಿತು ಬೆಳಗಿನಿಂದ ಉತ್ಪನ್ನವನ್ನು ಮಾರ್ತಾ ಇರುವಂಥವರು, ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಪ್ರಾತಸ್ಮರಣೀಯರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ವಂದನೆಗಳು. ನಮಸ್ಕಾರ. ಆತ್ಮೀಯರೇ, ತಮ್ಮೆಲ್ಲರ ಆಕರ್ಷಣೆ ಅತಿಥಿ ಗಣ್ಯರ ಮಾತುಗಳು. ಈಗಾಗಲೇ ಎನ್ ಕೇಶವಮೂರ್ತಿಯವರು ಮೈಸೂರು ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾ ದಂಡಾಧಿಕಾರಿಗಳಾದಂತಹ ಡಾಕ್ಟರ್ PS ಶಿವರಾಜ್ ಅವರ ಬಗೆಗೆ 2 ಮಾತುಗಳನ್ನು ಆಡಿದ್ದಾರೆ. ಬಹಳ ಆತ್ಮೀಯರು, ನನಗೆ ವೈಯಕ್ತಿಕವಾಗಿ ಕವಿ ಮತ್ತು ಬರಹಗಾರ. 2010ರಲ್ಲಿ KS ಅಧಿಕಾರಿಯಾಗಿ ಅವರು ಗದಗದಲ್ಲಿ ಸಹಾಯಕ ಕಮಿಷನರ್ ಆಗಿ ಸೇವೆಗೆ ಸೇರಿಕೊಳ್ತಾರೆ. ಒಂದಷ್ಟು ಕಾಲ ಅಲ್ಲಿ ಸೇವೆಯನ್ನು ಸಲ್ಲಿಸಿದ ನಂತರದಲ್ಲಿ ಹಾವೇರಿಗೆ ಅವರಿಗೆ ವರ್ಗ ಆಗುತ್ತೆ. ಹಾವೇರಿಯಲ್ಲೂ ಕೂಡ ಜನಮುಖಿಯಾದಂತಹ ಅಧಿಕಾರಿ ಅನ್ನುವಂತಹ ಹೆಸರನ್ನು ಪಡ್ಕೊಳ್ತಾರೆ. ಈ ಒಂದು ಸುಂದರ ಅರ್ಥಪೂರ್ಣವಾದಂತಹ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ
ಆಯೋಜಕರಿಗೆ ನಾನು ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇದೊಂದು ಪವಿತ್ರವಾದ ಕಾರ್ಯಕ್ರಮ. ಕನ್ನಡದ ಅಸ್ಮಿತೆಯನ್ನು, ಕರ್ನಾಟಕದ ಹಿರಿಮೆ ಗರಿಮೆಯನ್ನು ನಮ್ಮ ಸ್ವಂತ ನೆಲದಲ್ಲಿ, ನಮ್ಮ ಹೃದಯಕ್ಕೆ ಹತ್ತಿರವಾದಂತಹ ಆಕಾಶವಾಣಿ ಕೇಂದ್ರದಲ್ಲಿ ನಾವು ಆಯೋಜನೆ ಮಾಡಿದ್ದೀವಲ್ಲ, ಇದು ಒಂದು ಅಪರೂಪದ ಕಾರ್ಯಕ್ರಮ. ಈ ಅಪರೂಪದ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದಿರಿ. ತಮ್ಮೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಕೊಡಗಿನ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ ಗುರು ಸಮಾನರಾದಂತಹ ಅಶೋಕ್ ಆಲೂರು ಸಾಹೇಬ್ರವರೇ, ಆಕಾಶವಾಣಿ ಕೇಂದ್ರದ ಉಪನಿರ್ದೇಶಕರಾದ ಗುರು ಸಮಾನರಾದಂತಹ ಎಸ್ ಉಮೇಶ್ರವರೇ, ವಿದ್ವಾನ್ ಬಳ್ಳಾರಿ ರಾಘವೇಂದ್ರರವರೇ, ಅಬ್ದುಲ್ ರಶೀದ್ರವರೇ, TV ವಿದ್ಯಾಶಂಕರ್ರವರೇ, ಟೆಕ್ನಿಕಲ್ ಹೆಡ್ ಆದ ಆನಂದನ್ನರವರೇ, ಸ್ನೇಹಿತರಾದಂತಹ ಮೈಸೂರು ಉಮೇಶ್ರವರೇ, ಎನ್ ಕೇಶವಮೂರ್ತಿರವರೇ, ಪ್ರಭುಸ್ವಾಮಿ ಮಳಿಮಠವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ನೇಹಿತರೆ ಹಾಗೂ ಎಲ್ಲ ಹಿರಿಯ ಅಧಿಕಾರಿ ಮಿತ್ರ ಕೆಲಸ ಎಷ್ಟೊಂದು ಆಕರ್ಷಕ ಮತ್ತು ಎಷ್ಟೊಂದು ನಿರಾಯಾಸವಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ. ಆಮೇಲೆ ನನ್ನ ಮಾತೃಭಾಷೆ ಮಲಯಾಳಂ, ಕನ್ನಡ ಅಲ್ಲ. ನನ್ನ ಮಾತೃಭಾಷೆ ಮಲಯಾಳಂ, ಆದರೆ ನನಗೆ ಮಲಯಾಳಂ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ. ನಾನು ಕನ್ನಡ ಎಷ್ಟರ ಮಟ್ಟಿಗೆ ಕನ್ನಡ ಅಂತಂದರೆ ಬೇಕು ಅಂತ ಕಲ್ತಿಲ್ಲ. ನಾನು ಆ ಕಡೆ ಹೋಗೋದು ಬೇಡ, ಇಲ್ಲೇ ಕನ್ನಡನೇ ನನ್ನ ಲ್ಯಾಂಗ್ವೇಜ್ ಅಂತ. ಎಷ್ಟರ ಮಟ್ಟಿಗೆ ನಮ್ಮ ಕನ್ನಡ ಹುಚ್ಚಿ ಇತ್ತು ಅಂತಂದರೆ, ಮಹಾರಾಜ ಕಾಲೇಜಲ್ಲಿ ಇಂಗ್ಲೀಷ್ ಆಪ್ಷನಲ್ ಪರೀಕ್ಷೆಯನ್ನು ಕನ್ನಡದಲ್ಲಿ ಬರೀಬೇಕು ಅಂತ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಮಹಾರಾಜ ಕಾಲೇಜಿನಲ್ಲಿ ಸ್ಟ್ರೈಕ್ ಮಾಡಿದ್ವಿ. ಅಷ್ಟು ಕನ್ನಡ ಅಭಿಮಾನ. 10ನೇ ಕ್ಲಾಸಿಂದ ಅಲ್ಲಿ ಯಾವಾಗ ಸೈನ್ ಮಾಡಲಿಕ್ಕೆ ಶುರು ಮಾಡಿದ್ದರಿಂದ ಕನ್ನಡದಲ್ಲಿ ಸೈನ್ ಮಾಡಿದ್ದೀನಿ. ಇಲ್ಲಿ ತನಕ ಕನ್ನಡ ಭಾಷೆ ಬಿಟ್ಟು ಯಾವುದೇ ಭಾಷೆಯಲ್ಲೂ ನಾನು ನನ್ನ ಸಹಿ ಹಾಕಿಲ್ಲ. 2-3 ತಿಂಗಳಲ್ಲಿ ರಿಟೈರ್ಡ್ ಆಗ್ತೀನಿ. 60 ವರ್ಷ ಆಗುತ್ತೆ, ರಿಟೈರ್ಡ್ ಆಗ್ತೀನಿ. ಆದರೆ ಎಲ್ಲ ಕಡೆ ಹೋದರೂ ಆಕಾಶವಾಣಿಯಲ್ಲಿ ಕೆಲಸ ಮಾಡಿರೋದಕ್ಕೆ ಕಾರಣಕ್ಕಾಗಿ ನಾನು ಎಲ್ಲೆಲ್ಲ ಕೆಲಸ ಮಾಡಿದ್ದೀನಿ, ಎಲ್ಲ ಕಡೆ ಹೋದರೂ ಕೂಡ ಅಲ್ಲಿ ತಾಯಂದಿರು, ಅಕ್ಕಂದಿರು, ಅಣ್ಣಂದರು, ತಮ್ಮಂದರು ಎಲ್ಲರೂ ಅದೇ, ಏನು ವ್ಯತ್ಯಾಸ ಏನು ಗೊತ್ತಾಗದಷ್ಟು ಖುಷಿಯಲ್ಲಿರ್ತೀನಿ ಅನ್ನೋ ಆತ್ಮವಿಶ್ವಾಸ ಕೂಡ ಇದೆ. ಸೊ ಅಂತಹ ಒಂದು ಅವಕಾಶ, ಕನ್ನಡಕ್ಕೆ ಕೆಲಸ ಮಾಡುವಂಥ ಅವಕಾಶ, ಕನ್ನಡದಲ್ಲಿ ಬರೆಯುವಂಥ ಒಂದು ಅವಕಾಶ ಆಕಾಶವಾಣಿ ನನಗೆ ಕೊಟ್ಟಿದೆ. ಅಂಥ ಆಕಾಶವಾಣಿಯಲ್ಲಿ ಇವತ್ತು ಕನ್ನಡದ ಹಬ್ಬ. ಆ ಹಬ್ಬದಲ್ಲಿ ನನ್ನನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ, ಕೇಳಿದ ನಿಮಗೆಲ್ಲರಿಗೂ, ನಿಲಯದ ಎಲ್ಲ ಹಿರಿಯರಿಗೆ, ಗೆಳೆಯರಿಗೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಈಗ ಇವರು ಮೈಸೂರಿನವರು, TV ವಿದ್ಯಾಶಂಕರ್ ಅವರು. ಇವರು ಬೇರೆ ಯಾರೂ ಅಲ್ಲ, ನಾಡಿನ ಪ್ರಖ್ಯಾತ ವಿದ್ವಾಂಸರಾದ, ನಮ್ಮ ಕರ್ನಾಟಕದ ಹೆಮ್ಮೆ ಅಂಥೇಳಿ ಹೇಳಬಹುದಾದ ಡಾಕ್ಟರ್ TV ವೆಂಕಟಾಚಲ ಶಾಸ್ತ್ರಿಯವರ ಮಗ. ಈಗ ಅವರ ಮಾತುಗಳನ್ನು ಕೇಳೋಣ. ಎಲ್ರಿಗೂ ನಮಸ್ಕಾರ. ನಾವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಸ್ವಾದಿಸೋದಕ್ಕೆ ಬಂದಿದ್ದೀವಿ. ಈಗ ಇನ್ನೊಬ್ಬ ಎದ್ದು ನಿಂತಲ್ಲ ಇಲ್ಲಿ ಮಾತಾಡೋಕ್ಕೆ ಅಂತ ನಿಮ್ಗೆ ಅನಿಸಿರೋದು ಸಹಜ. ತುಂಬ ಒತ್ತಾಯ ಮಾಡಿದ್ದಾರೆ ಉಮೇಶ್. ನಾನು ಬಹುಶಃ 1 ನಿಮಿಷ ಅಥವಾ 1.5 ನಿಮಿಷದಲ್ಲಿ ಮುಗಿಸ್ತೀನಿ. ನನ್ನ ಅದೃಷ್ಟ, ನನಗೆ ಅವಕಾಶ 1968ರಿಂದ 89ರವರೆಗೂ ಇಲ್ಲಿದ್ದೆ. 89ರ ನಂತರ ನನಗೆ ಕೆಲಸ ಸಿಕ್ಕಿ ನಾನು ಬೆಂಗಳೂರಿಗೆ ಹೋದೆ. ಅಲ್ಲಿಂದ ಹಾಸನ, ಧಾರವಾಡ ಇಲ್ಲೆಲ್ಲ ಕೆಲಸ ಮಾಡಿ ಕಡೆಗೆ ನನ್ನ ಅದೃಷ್ಟ ನನಗೆ ಮೈಸೂರು ಸಿಕ್ಕಿದೆ. ಇದು ಬಹಳ ಸಂತೋಷದ ವಿಚಾರ. ಇದನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು. ಎಷ್ಟೊಂದು ಕಾರ್ಯಕ್ರಮಗಳನ್ನು ಬೆಂಗಳೂರಲ್ಲಿ ಸರ್ಕಾರ ಆಯೋಜಿಸೋದು, ಸಂಘ ಸಂಸ್ಥೆಗಳು ಆಯೋಜಿಸೋದು, ಇವನ್ ಎಲ್ಲವನ್ನು ನಾನು ಅಟೆಂಡ್ ಮಾಡಿದ್ದೀನಿ. ಆಫೀಸಿನ ಮುಖಾಂತರ ಇರಬಹುದು ಅಥವಾ ನನ್ನ ವೈಯಕ್ತಿಕ ಹಂತದಲ್ಲಿರಬಹುದು. ಬಹುಶಃ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿ ಪ್ರದಾನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುತ್ತಲ್ಲ, ಅದು ತುಂಬ ಜನಕ್ಕೆ ಕೊಡ್ತಾರೆ. ಅವರ ಬಂಧುಗಳು, ಸ್ನೇಹಿತರು ಬರ್ತಾರೆ. ಅದು ತುಂಬಿ ತುಳುಕತ್ತೆ ರವೀಂದ್ರ ಕಲಾಕ್ಷೇತ್ರ. ಅದು ಬಿಟ್ಟರೆ ಯಾವ ಕಾರ್ಯಕ್ರಮದಲ್ಲೂ ನಾನು ಇಷ್ಟು ಜನ ನೋಡೇ ಇಲ್ಲ. ಅಷ್ಟು ಜನ ನೀವು ಬಂದಿದ್ದೀರಿ. ನಂಗೆ ತುಂಬ ಆಶ್ಚರ್ಯ ಆಯಿತು. ಕೇಶವಮೂರ್ತಿಗಳು, ಉಮೇಶು ಅವರೆಲ್ಲ ಹೇಳುವಾಗ ಇಲ್ಲ ಸಾರ್ ಬರ್ತಾರೆ ಅಂತಂದರೆ
ಬರ್ತಾರಾ ಅಂತ ಅನ್ನಿಸ್ತಿತ್ತು. ಯಾವಾಗಲೂ ನಾನು ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದಿದ್ದು ಕಾರ್ಯಕ್ರಮ ಸಭೆಗಳಲ್ಲಿ ಭಾಳ ಬೆರಳೆಣಿಕೆ ಅಷ್ಟಿರೋರು, ಆದರೆ ನಂತರದ ಊಟಕ್ಕೆ ಭಾಳ ಉದ್ದಕ್ಕೂ ಇರ್ತಿತ್ತು. ಯಾಕೆ ಅಂತ ನನಗೆ ಇವತ್ತಿನವರೆಗೂ ಅದೊಂದು ನನಗೆ ಯಕ್ಷ ಪ್ರಶ್ನೆನೇ ಇದೆ. ಆದರೆ ನೀವೆಲ್ಲರೂ ಸಂಜೆ ಕಾರ್ಯಕ್ರಮದಿಂದ ಹಿಡಿದು ಇವಾಗ ನಾವು ನಡೆಸುವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ನೀವೆಲ್ಲ ಬಂದಿದ್ದೀವಿ. ಇದೇ ನನಗೆ ಹೆಚ್ಚು ಖುಷಿ ಕೊಟ್ಟಿದ್ದು ಇವತ್ತಿನ ಇಡೀ ಕಾರ್ಯಕ್ರಮದಲ್ಲಿ. ನನಗೆ ನಿಮ್ಮನ್ನೆಲ್ಲ ನೋಡಿ ಅಯ್ಯೋ ನಾನು ಎಷ್ಟು ತಡವಾಗಿ ಬಂದಲ್ಲ ಮೈಸೂರು ಆಕಾಶವಾಣಿಗೆ ಕೆಲಸ ಮಾಡೋಕ್ಕೆ ಅಂತ ಅನ್ಸುತ್ತೆ. ಯಾಕೆಂದರೆ ಹೌದಮ್ಮ, ನಾನು ನಿಮ್ಮನ್ನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ಬೆಂಗಳೂರಿನ ನಾವು ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ್ದು ಒಂಥರ ಸಮುದ್ರದಲ್ಲಿ ಹುಣಸೆ ಹುಳಿ ಹಿಂಡಿದ ಹಾಗೆ. ಅದು ಹರ್ಕೊಂಡು ಹೊರಟೋಯ್ತು, ಎಲ್ಲಿ ಹೋಯ್ತು ಗೊತ್ತಿಲ್ಲ. ಹಿಂದಿರುಗಿ ನೋಡಿದ್ರೆ ನಾವು ಏನು ಮಾಡಿದ್ವಿ ಅಂದರೆ ನಮಗೇನು ಕಾಣ್ತಾನೇ ಇಲ್ಲ, ನಮಗೇನು ಹೇಳ್ಕೊಳ್ಳೋಕ್ಕೂ ನಮಗೇನು ಗೊತ್ತಾಗ್ತಾ ಇಲ್ಲ. ಆದರೆ ಇಲ್ಲಿ ನೀವು ಪ್ರತಿಯೊಬ್ಬ ಅಧಿಕಾರಿಯನ್ನು ಎಷ್ಟು ಚೆನ್ನಾಗಿ ಗುರುತಿಸ್ತೀರಿ, ಅವರ ಕಾರ್ಯಕ್ರಮಗಳ ಮೂಲಕ ಗುರುತಿಸ್ತೀರಿ, ಇದು ಬಹಳ ಸಂತೋಷ ಆಗುವಂಥ ವಿಚಾರ. ಮಾತನ್ನು ಬಹುಶಃ ಇಲ್ಲಿಗೆ ನಿಲ್ಲಿಸ್ಬೇಡ. ಎಲ್ರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ನೀವೆಲ್ಲ ಇಲ್ಲಿರೋದು ನನಗೆ ತುಂಬ ಖುಷಿ ಕೊಟ್ಟಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕಾರ್ಯಕ್ರಮಕ್ಕೆ ಒಂದಷ್ಟು ಘನತೆಯನ್ನು ತುಂಬಿರುವಂಥವರು ಈ ದೇಶದ ಪ್ರತಿಷ್ಠಿತ ಮಂಡು ವಿಜ್ಞಾನಿ, ರೈತ ಉತ್ಪಾದಕರ ಕಂಪನಿಗಳಿಗೆ ಬಲವನ್ನು ತುಂಬುತ್ತಾ ತಾವು ಕೆಲಸವನ್ನು ಮಾಡಿದಂತಹ ವಿಶ್ವವಿದ್ಯಾನಿಲಯಗಳಲ್ಲಿ ಉತ್ತಮ ಪ್ರಾಧ್ಯಾಪಕರು, ಉತ್ತಮ ಆಡಳಿತಗಾರರು, ನಿಷ್ಠಾವಂತ ಅಧಿಕಾರಿ ಅನ್ನುವಂತಹ ಹೆಸರಿಗೆ ಭಾಜನರಾಗಿರುವಂಥವರು ಪ್ರಸ್ತುತ ಕೊಡಗು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದಂತಹ ಡಾಕ್ಟರ್ ಅಶೋಕ್ ಆಲೂರು ಅವರು. ಇವರ ಸಾಧನೆಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳು ಅರಸಿ ಬಂದಿವೆ. ಬಾಗಲಕೋಟೆ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿ ಮತ್ತೊಂದು ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗುವಂತಹ ಒಂದು ಸದವಕಾಶವನ್ನು ಅವರು ಪಡ್ಕೊಂಡಿದ್ದಾರೆ. ಯಾಕೆ ಆ ಸದವಕಾಶ ಅವರಿಗೆ ಒದಗಿ ಬಂತು ಅಂತಂದರೆ ಅವರ ಆಂತರ್ಯದಲ್ಲಿದ್ದಂತಹ ಈ ಒಳಿತಿನ ತುಡಿತ, ಮತ್ತೆ ನಾನು ಸಮಾಜಕ್ಕೆ ಏನಾದರೂ ಕೊಡಬೇಕು, ಸಮಾಜ ನನ್ನನ್ನು ಈ ಎತ್ತರಕ್ಕೆ. ಇದರ ಸಂಜೆಯ ಅರ್ಥಪೂರ್ಣವಾಗಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಈ ಶುಭ ಸಂಜೆಯ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಕಾರ್ಯಕ್ರಮವನ್ನು ವೀಕ್ಷಿಸಲು ಮತ್ತು ಆಲಿಸಲು ಬಂದಿರತಕ್ಕಂಥ ಮೈಸೂರು ಹಾಗೂ ಸುತ್ತಮುತ್ತಲಿನ ಎಲ್ಲ ತಾಯಂದಿರೇ, ಸಹೋದರ ಸಹೋದರಿಯರೇ, ಇನ್ನು ವಿಶೇಷವಾಗಿ ಈ ಒಂದು ಕೃಷಿ ಸಂಜೆಯಲ್ಲೂ ಕೂಡ ಭಾಗವಹಿಸಿರ್ತಕ್ಕಂಥ ಈ ನಾಡಿನ ಗೌರವಾನ್ವಿತ ಅನ್ನದಾತರು ಎಲ್ಲರಿಗೂ ಶರಣು ಶರಣಾರ್ಥರು. ಈಗಾಗಲೇ ನಾನು ಇದು ಹಿಂದಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾತಾಡಕ್ಕೆ ಹೋಗೋದಿಲ್ಲ. ಯಾಕಂದರೆ ಹೊಸ ಸಂಜೆಯನ್ನು ತಾವು ಕೇಳಬೇಕು ಅಂತ ತಾವು ಬಂದಿದ್ದೇವೆ. 2-3 ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಂಡು ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ. ಒಂದು ಆಕಾಶವಾಣಿ ವಿಚಾರ, ಒಂದು ಕನ್ನಡದ ಕಾರ್ಯಕ್ರಮಗಳನ್ನು ಮಾಡುವಂತಹ ಕೈಗಳಿಗೆ ಪ್ರೋತ್ಸಾಹವನ್ನು ನೀಡುವಂಥವರು, ಕಾರ್ಯಕ್ರಮಕ್ಕೆ ಹಚ್ಚುವಂಥವರು, ಒಳ್ಳೆಯದನ್ನು ಗೌರವಿಸುವಂತಹ ಸದ್ಗುಣಿಗಳು. ಈಗ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತೇಳಿ ಆಕಾಶವಾಣಿ ಕೇಂದ್ರದ ಉಪನಿರ್ದೇಶಕರಾದಂತಹ ಉಮೇಶ್ SS ಅವರನ್ನು ಕೇಳಿಕೊಳ್ತಾ ಇದ್ದೇವೆ. ಉಮೇಶ್ ಅವರು ಬಹಳ ಮಾತಾಡ್ತಾರೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ಅದಕ್ಕಿಂತ ಮೊದಲಿಗೆ ತಾವೆಲ್ಲ ಇಲ್ಲಿ ಬಂದು ಇಷ್ಟೊಂದು ಪ್ರೀತಿ ಅಭಿಮಾನವನ್ನು ಬರೀ ನಮ್ಮ ದನಿಯ ಮೂಲಕ ಮಾತ್ರ ನಾವು ನಿಮ್ಮನ್ನು ತಲುಪಿದ್ದೀವಿ ಅಷ್ಟೇ. ನಾವು ಯಾರು ನಿಮ್ಮನ್ನು ಭೇಟಿ ಆಗಿಲ್ಲ. ಆದರೆ ನೀವು ತೋರಿಸುವಂತಹ ಇಷ್ಟೊಂದು ಪ್ರೀತಿ ಅಭಿಮಾನಕ್ಕೆ ನಮಗೆ ಆ ಋಣವನ್ನು ಶಿವರಾಜ್ ಸರ್ ಅವರು ಹೇಳಿಲ್ಲ, ಹೇಗೆ ತೀರಿಸೋದು. ಅದೇ ಆ ಋಣವನ್ನು ಹೇಗೆ ತೀರಿಸೋದು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.
ನಾನು ಹೆಚ್ಚು ಮಾತಾಡಲ್ಲ. ಸಂಗೀತ ರಸ ಸಂಜೆ ನಮ್ಮ ಶ್ರೀಯುತ ಬಳ್ಳಾರಿ ಎಂ ರಾಘವೇಂದ್ರ ಅವರಿಂದ ನಡೆಯಲಿದೆ. ಅವರ ಸುಮಧುರ ಕಂಠದಲ್ಲಿ ನಿಜವಾಗ್ಲೂ ಕೂಡ ಬಹಳ ಚೆನ್ನಾಗಿ ಈ ಒಂದು ಸಂಜೆ ಮೂಡಿ ಬಂದಿದೆ. ಮೊದಲ ವಿಷಯ, ಇವತ್ತು ಈ ಒಂದು ಸಾಂಸ್ಕೃತಿಕ ಸಂಜೆಯನ್ನ ಜೊತೆಗೆ ಬೆಳಿಗ್ಗೆ ನಾವು ಏರ್ಪಡಿಸಿದಂತಹ ಕೃಷಿ ಉತ್ಪಾದಕ ಸಂಸ್ಥೆಗಳ ಜೊತೆಗೆ ಮಾಡಿದಂತಹ ರೈತ ಉತ್ಪಾದಕ ಸಂಸ್ಥೆ ಜೊತೆಗೆ ಕಾರ್ಯಾಗಾರ ಹಾಗೂ ಅವರ ಮಾರಾಟಗಳನ್ನು ಕೂಡ ತಾವೆಲ್ಲ ಸುಮಾರು ಜನ ಬಂದಿದ್ದೀವಿ, ಸಾಕಷ್ಟು ಕೊಂಡಿದ್ದೀವಿ. ರೈತರಿಗೆ ಪ್ರೋತ್ಸಾಹ ನೀಡಿದ್ದೀವಿ. ಆ ಒಂದು ಕಾರ್ಯಕ್ರಮ ಈ ಒಂದು ಆಕಾಶವಾಣಿ ಆವರಣದಲ್ಲಿ ಈ ವರ್ಷ ಜರುಗಿದ್ದು ವಿಶೇಷ ಆಗಿದೆ. ಪ್ರತಿ ವರ್ಷ ಕೂಡ ಮೈಸೂರು ಆಕಾಶವಾಣಿ ಬರೀ ಕನ್ನಡ ತಾಣವನ್ನು ಉಳಿಸೋದಕ್ಕಾಗಿ ಬರೀ ರಾಜ್ಯೋತ್ಸವ ಮಾತ್ರ ಮಾಡೋದಿಲ್ಲ, ಅದರ ಜೊತೆಗೆ ಬೇರೆ ಒಂದು ನಿಟ್ಟಿನಲ್ಲಿ ಕೂಡ ತನ್ನ ಒಂದು ಕನ್ನಡತನವನ್ನು ಹಂಚಿಕೊಳ್ಳುತ್ತೆ ತಮ್ಮೆಲ್ಲರ ಜೊತೆಗೆ. ಈ ಬಾರಿ ಈ ರೀತಿಯಾದಂತಹ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಮೈಸೂರು ಆಕಾಶವಾಣಿಗೆ 90 ವರ್ಷಗಳ ಸಂಭ್ರಮ ತಮಗೆಲ್ಲ ಗೊತ್ತಿದೆ. ಸೆಪ್ಟೆಂಬರ್ 10, 1935 ಡಾಕ್ಟರ್ ಎಂ ಬಿ ಗೋಪಾಲಸ್ವಾಮಿ ಅವರು ಶುರು ಮಾಡಿದಂತಹ ಮೈಸೂರು ಆಕಾಶವಾಣಿ ಈಗ 90ನೇ ವರ್ಷಕ್ಕೆ ಕಾಲಿಟ್ಟಿದೆ. 90ನೇ ಹುಟ್ಟಿದ ಹಬ್ಬವನ್ನು ಮೊನ್ನೆ ಸೆಪ್ಟೆಂಬರ್ 10 ಆಚರಿಸಿಕೊಂಡು ನಮಗೆಲ್ಲರಿಗೂ ಕೂಡ ಗೊತ್ತು. ಈ ಸೆಪ್ಟೆಂಬರ್ 10ರಿಂದ ಬರುವ ವರ್ಷ ಸೆಪ್ಟೆಂಬರ್ 10ರವರೆಗೆ 1 ವರ್ಷಗಳ ಕಾಲ ನಿರಂತರವಾಗಿ ನಾವು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸೋರಿದ್ದೀವಿ. ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಾ ಇದ್ದೀವಿ. ಆಗಲೂ ಕೂಡ ತಮ್ಮಗಳ ಸಲಹೆಯೊಂದಿಗೆ ಸಾಕಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಎರಡನೇ ಮಾತು, ಕನ್ನಡ ಅಂದ ಕೂಡಲೇ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಉಳಿಸ್ಕೊಂಡು ಬಂದಿರುವಂಥದ್ದು ಆಕಾಶವಾಣಿ. ತಾವು ಮಾಡುವಂತಹ ಬಹಳ ಸುಲಭವಾದಂತಹ ಕೆಲಸ ಇದೆ. ಕನ್ನಡವನ್ನು ಉಳಿಸೋದಕ್ಕೆ, ಬೆಳೆಸೋದಕ್ಕೆ, ಕಲೀಲಿಕ್ಕೆ ಕೂಡ ಆಕಾಶವಾಣಿಯನ್ನು ಕೇಳಿ, ಅದರಲ್ಲೂ ಮೈಸೂರು ಆಕಾಶವಾಣಿಯನ್ನು ಕೇಳಿ. ಆಕಾಶವಾಣಿಯನ್ನು ನೀವು ಹೇಗೆ ಕೇಳಬೇಕು ಅಂತಂದ್ರೆ, ಹೇಗೆ ಕನ್ನಡ ಕಲಿಬೇಕು ಅಂತಂದ್ರೆ ಆಕಾಶವಾಣಿಯನ್ನು ಕೇಳುತ್ತಾ ನಾವುಗಳು ಮಾಡುವಂತಹ ಕನ್ನಡದ ಉಚ್ಚಾರಣ ದೋಷ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನು ತಾವು ಎತ್ತಿ ತೋರಿಸಬೇಕು. ಆಗ ಮಾತ್ರ ತಾವು ಕನ್ನಡವನ್ನು ಕಲ್ತಿದ್ದೀರಾ ಅಂತ. ಅದನ್ನು ನೀವು ನಮಗೆ ಬರೆದು ತಿಳಿಸಿ, ಆಗ ನಿಮ್ಮ ಕನ್ನಡ ಎಷ್ಟರ ಮಟ್ಟಿಗೆ ಇದೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ. ಮತ್ತೊಂದು, ಡಾಕ್ಟರ್ ಆಲೂರ್ ಅವರು, ಶಿವರಾಜ್ ಅವರು ಮಾತಾಡ್ತಾ ಇದ್ದಾಗ ನನಗೆ ಹೊಡೆದಿದ್ದು, ಹಾಗೆ ಡಾಕ್ಟರ್ ಉಮೇಶ್ ಅವರು ಹೇಳಿದ್ರು ಇವರು ಹೊಸ ಹೊಸ ಕೆಲಸಗಳಿಗೆ ಪ್ರೇರಣೆ ನೀಡ್ತಾರೆ ಅಂತ. ಇನ್ನೊಂದು ಹೊಸ ಒಂದು ಕಾರ್ಯಕ್ರಮವನ್ನು ಆರಂಭಿಸೋಣ ಮೈಸೂರು ಆಕಾಶವಾಣಿಯಿಂದ. ನಾನು ಕನ್ನಡದಲ್ಲೇ ಮಾತನಾಡುತ್ತೇನೆ. ಇದು ಒಂದು ಅಭಿಯಾನವನ್ನು ಮೈಸೂರು ಆಕಾಶವಾಣಿ ಪ್ರಾರಂಭ ಮಾಡುತ್ತೆ. ಆ ಸಂಬಂಧಪಟ್ಟ ಹಾಗೆ ನಾವು ಒಂದು ವೇದಿಕೆಯನ್ನು ತಮಗೆ ಸೃಷ್ಟಿ ಮಾಡ್ತೀವಿ. ದಿನಕ್ಕೆ ಒಂದು 1/4 ಗಂಟೆನೋ, ಅರ್ಧ ಗಂಟೆನೋ, ಅಥವಾ ವಾರಕ್ಕೆ ಒಂದು ಅರ್ಧ ಗಂಟೆನೋ, 1/4 ಗಂಟೆನೋ ನಾವು ಆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತೀವಿ. ಒಂದು ವಿಷಯವನ್ನು ಕೊಡ್ತೀವಿ. ಆ ವಿಷಯದ ಬಗ್ಗೆ ತಾವು ಇಷ್ಟು ಅವಧಿಯವರೆಗೆ 1 ನಿಮಿಷ, 2 ನಿಮಿಷ ಅಥವಾ 3 ನಿಮಿಷ ತಾವು ಕನ್ನಡದಲ್ಲೇ ಮಾತಾಡಬೇಕು. ಆಗತ್ತಾ? ನೀವೆಲ್ಲ ಆಗತ್ತೆ ಅಂತ ಮಾತ್ರ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ. 1 ವರ್ಷ ಕಾಲ ಮಾಡೋಣ. ಮುಂದಿನ ರಾಜ್ಯೋತ್ಸವದವರೆಗೂ ಕೂಡ ಎಷ್ಟು ಜನರ ಕನ್ನಡ ಇದರ ಮುಖಾಂತರ ಇನ್ನೂ ಹೆಚ್ಚು ಪರಿಪಕ್ವ ಆಗತ್ತೆ, ಇನ್ನೂ ಹೆಚ್ಚು ಉತ್ತಮವಾಗತ್ತೆ ಅಂತ ನೋಡೋಣ. ಸಾಧ್ಯ ಆದರೆ ಯಾವುದಾದ್ರೂ ಕನ್ನಡ ಸಂಸ್ಥೆಗಳ ಮುಖಾಂತರ, ಅಥವಾ ನಮ್ಮ ADC ಅವರು ಇಲ್ಲೇ ಕೂತಿದ್ದಾರೆ, ಜಿಲ್ಲಾಧಿಕಾರಿಗಳ ಕಚೇರಿಯ ಮುಖಾಂತರ ಅದಕ್ಕೆ ಬಹುಮಾನವನ್ನು ಏರ್ಪಾಟು ಮಾಡೋ ವಿಷಯ ಕೂಡ ನಾವು ತೆಗೆದುಕೊಳ್ಳಬಹುದು. ಇಷ್ಟೇ ನನ್ನ ಮಾತು. ಕನ್ನಡವನ್ನು ಉಳಿಸೋಣ, ಬೆಳೆಸೋಣ, ಆಕಾಶವಾಣಿಯನ್ನು ಕೇಳೋಣ. ಆಕಾಶವಾಣಿ ಮುಖಾಂತರ ಕನ್ನಡವನ್ನು ಖಂಡಿತ ಉಳಿಸಬಹುದು. ಇದಕ್ಕೆ ತಾವುಗಳೇ ಸಾಕ್ಷಿ. ಯಾಕಂದರೆ ತಾವೆಲ್ಲ ಕೂಡ ಕನ್ನಡ ಕಾರ್ಯಕ್ರಮ ಕೇಳಿ ಬಂದಿದ್ದೀರಿ ಹೊರತು ಯಾರು ಕೂಡ ಇಂಗ್ಲಿಷ್ ಕಾರ್ಯಕ್ರಮ ಕೇಳಿ ಬಂದಿಲ್ಲ. ಅದಕ್ಕೆ ತಮ್ಮ ಅಭಿಮಾನ ಪ್ರೀತಿನೇ ಸಾಕ್ಷಿ. ಕನ್ನಡವನ್ನು ಉಳಿಸೋಣ. ಕನ್ನಡಕ್ಕೆ ಜಯವಾಗಲಿ. ನಮಸ್ಕಾರ. ಉಪನಿರ್ದೇಶಕರಾದ ಉಮೇಶ್ ಯಶವಂತ್ ಅವರು ಸ್ವಲ್ಪನೇ ಮಾತಾಡಿದ್ದಾರೆ. ನಾನು ಹೆಚ್ಚು ಮಾತಾಡಲಿ ಅಂತೇಳಿ ಅವರ ಆಸೆ ಏನು. ಬಹಳ ಸುಸೂತ್ರವಾಗಿ ವೇದಿಕೆ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತಾ ಇದೆ. ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರನ್ನು ವಂದಿಸುವಂತಹ ಸಮಯ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ
ಶಿವರಾಜ್ ಅವರು ಬಹಳ ಉತ್ತಮವಾದಂತಹ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಆಕಾಶವಾಣಿ ಸಾಂಸ್ಕೃತಿಕ ಸಂಘ, ಮೈಸೂರು ಆಕಾಶವಾಣಿ ಹಾಗೂ ತಮ್ಮೆಲ್ಲರ ಪರವಾಗಿ ಅವರನ್ನು ಪ್ರೀತಿಯಿಂದ ವಂದಿಸ್ತಾ ಇದ್ದೇವೆ. ನಮ್ಮ ಉಪನಿರ್ದೇಶಕರಾದಂತಹ ಉಮೇಶ್ SS ಅವರು ಅವರನ್ನು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದಾರೆ. ತಮ್ಮೆಲ್ಲರ ಪರವಾಗಿ, ಆಕಾಶವಾಣಿ ಪರವಾಗಿ. ದೇಶದ ವಿವಿಧ ಸಂಶೋಧನಾ ಕೇಂದ್ರಗಳಲ್ಲಿ ಕೆಲಸವನ್ನು ನಿರ್ವಹಿಸಿ ಮಣ್ಣು ವಿಜ್ಞಾನದ ಬಗೆಗೆ ಅಪಾರವಾದಂಥ ಜ್ಞಾನವನ್ನು ಪಡ್ಕೊಂಡಿರುವಂತಹ ಡಾಕ್ಟರ್ ಅಶೋಕ್ ಆಲೂರ್ ಅವರು ನಮ್ಮ ಈ ಆಕಾಶವಾಣಿ ಕೇಂದ್ರಕ್ಕೆ ಬಂದು ಅತ್ಯಮೂಲ್ಯವಾದಂತಹ ಸಂಗತಿಗಳನ್ನು, ವಿಚಾರಗಳನ್ನು ನಮಗೆ ಹಂಚಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಆಕಾಶವಾಣಿ ಮೈಸೂರು ಹಾಗೂ ಆಕಾಶವಾಣಿ ಸಾಂಸ್ಕೃತಿಕ ಸಂಘದ ಪರವಾಗಿ ಪ್ರೀತಿಪೂರ್ವಕವಾಗಿ ಅವರನ್ನು ಗೌರವಿಸ್ತಾ ಇದ್ದೇವೆ. ವಂದನೆಗಳು ಸರ್. ನಮ್ಮ ಸಹಾಯಕ ನಿರ್ದೇಶಕರು ಅಬ್ದುಲ್ ರಶೀದ್ ಅವರು ಹಾಗೂ TV ವಿದ್ಯಾಶಂಕರ್ ಅವರು, ಉಪನಿರ್ದೇಶಕರು ಎಲ್ಲರೂ ಸೇರಿ ಅವರನ್ನು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಮತ್ತೊಂದು ಆಕರ್ಷಣೆ, ಈ ವೇದಿಕೆಗೆ ಭೂಷಣದ ಹಾಗೆ ಕುಳಿತಿರುವಂಥವರು ನಮ್ಮ ವಿದ್ವಾನ್ ಬಳ್ಳಾರಿ ರಾಘವೇಂದ್ರ ಅವರು. ಗಾಯನಕ್ಕೆ ಕುಳಿತರೆ ಅವರನ್ನು ಅವರು ಮರೀತಾರೆ. ಅದು ನಿಜವಾದ ಸಂಗೀತಗಾರನಿಗೆ ಇರಬೇಕು. ನೋಡುವಂಥದ್ದಲ್ಲ, ಕೇಳಿಸುವಂಥದ್ದು ಆಗಿರಬೇಕು. ಅವರು ಈ ವೇದಿಕೆಯಲ್ಲಿದ್ದಾರೆ, ಇಷ್ಟು ಹೊತ್ತು ಕುಳಿತಿದ್ದಾರೆ. ಅವರು ಮಾತಾಡಲ್ಲ, ಹಾಡು ಮಾತ್ರ ಹಾಡ್ತಾರೆ. ಅವರು ವೇದಿಕೆಯಲ್ಲಿದ್ದಾರೆ. ಎಲ್ಲರ ಪರವಾಗಿ, ಆಕಾಶವಾಣಿ ಮೈಸೂರು ಕೇಂದ್ರದ ಪರವಾಗಿ ಹಾಗೂ ಸಾಂಸ್ಕೃತಿಕ ಸಂಘದ ಪರವಾಗಿ ಅವರನ್ನು ಗೌರವಿಸಲಾಗ್ತಾ ಇದೆ. ಧನ್ಯವಾದಗಳು, ವಂದನೆಗಳು ಸರ್. ಈ ವೇದಿಕೆಯಲ್ಲಿ ನಮ್ಮ ಆಕಾಶವಾಣಿ ಕೇಂದ್ರದ ಉಪನಿರ್ದೇಶಕರಾದಂತಹ ಉಮೇಶ್ SS ಅವರು, ಸಹಾಯಕ ನಿರ್ದೇಶಕರಾದಂತಹ ಅಬ್ದುಲ್ ರಶೀದ್ ಅವರು, ತಾಂತ್ರಿಕ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ P ಆನಂದನ್ ಅವರು, ಹಾಗೆಯೇ ನಮ್ಮ ಸಹಾಯಕ ನಿರ್ದೇಶಕರಾದಂತಹ TV ವಿದ್ಯಾಶಂಕರ್ ಅವರು, ಮತ್ತು ಕಾರ್ಯಕ್ರಮ ನಿರ್ವಾಹಕರಾದಂತಹ N ಕೇಶವಮೂರ್ತಿಯವರು ಎಲ್ಲರೂ ಕೂಡ ವೇದಿಕೆಯಲ್ಲಿ ಇದ್ದರು. ಈಗ ವೇದಿಕೆ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ನಮ್ಮೆಲ್ಲರ ಚಿತ್ತ ಸಂಗೀತದತ್ತ. ಎಲ್ಲರಿಗೂ ವಂದನೆಗಳು. ಹೀಗೆ ತುಂಬಿರಿ, ಸಂಗೀತವನ್ನು ಆಲಿಸಿ. ಈಗ ಪ್ರಾರಂಭವಾಗುತ್ತೆ. ಮೈಸೂರು ಆಕಾಶವಾಣಿ ಏರ್ಪಡಿಸಿದಂಥ ಇವತ್ತಿನ ಈ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ತಮ್ಮೆದುರು ದಾಸರ ರಚನೆಗಳನ್ನು ಪ್ರಸ್ತುತಪಡಿಸಲಿದ್ದಾರೆ. ಹಾಗೆಯೇ ಮೃದಂಗ ಪಕ್ಕವಾದ್ಯದಲ್ಲಿ ನಮ್ಮ ನಿಲಯದ ಕಲಾವಿದರಾಗಿರುವಂಥ ಶ್ರೀ HL ಶಿವಶಂಕರ ಸ್ವಾಮಿ ಅವರು, ಶ್ರೀಮತಿ ಅದಿತಿ ಕೃಷ್ಣ ಪ್ರಕಾಶ್ ಅವರು ಕೂಡ ನಮ್ಮ ನಿಲಯದ ಕಲಾವಿದರು. ಹೀಗಾಗಿ ನಮಗೆ ಅವರು ಅಂಬರಾಧೀಶ್ವರ ಗೌರಿ ಕುಮಾರ ಲಂಬೋದರ ರಕ್ತಾಂಬರ ಲಂಬೋದರ ರಕ್ತಾಂಬರ ಅಂಬರಾಧೀಶ್ವರ ಗೌರಿ ಕುಮಾರ ಸುಂದರ ವಿಘ್ನದಾಯಕ
ಹೊಲವ ಮಾಡಿ ಮನವನೇಗಿಲ ಮಾಡಿ ಹೃದಯ ಹೊಲವ ಮಾಡಿ ಮನವನೇಗಿಲ ಮಾಡಿ ಶ್ವಾಸೋಚ್ಛ್ವಾಸವ ಎರಡಿತು ಮಾಡಿ ಹೃದಯ ಹೊಲವ ಮಾಡಿ ಮನವನೇಗಿಲ ಮಾಡಿ ಶ್ವಾಸೋಚ್ಛ್ವಾಸವ ಎರಡಿತು ಮಾಡಿ ಜ್ಞಾನವೆಂಬ ಹಗ್ಗ ಕಣ್ಣಿಯ ಮಾಡಿ ಜ್ಞಾನವೆಂಬ ಹಗ್ಗ ಕಣ್ಣಿಯ ಮಾಡಿ ನಿರ್ಮಲವೆಂಬ ಗುಂಡೆಲಿ ಹರವಿರಯ್ಯ ನಿರ್ಮಲವೆಂಬ ಗುಂಡೆಲಿ ಹರವಿರಯ್ಯ ನಾರಾಯಣನೆಂಬ ನಾಮವೆಂಬ ನಾಲಿಗೆ ತುದಿಯಿಂದಲೇ ಮದ ಮತ್ಸರಗಳೆಂಬ ಮರಗಳನ್ನೇ ತರಿದು ಮದ ಮತ್ಸರಗಳೆಂಬ ಮರಗಳನ್ನೇ ತರಿದು ಕಾಮಕ್ರೋಧಗಳೆಂಬ ತಲೆಗೆ ಕಿತ್ತು ಪಂಚೇಂದ್ರಿಯವೆಂಬ ಪಂಚಿಕೆಯಡೆ ಹಾಕಿ ಪಂಚೇಂದ್ರಿಯವೆಂಬ ಪಂಚಿಕೆಯಡೆ ಹಾಕಿ ಚಂಚಲವೆಂಬ ಮುಕ್ತಿಯ ಹುಡಿರಯ್ಯ ಚಂಚಲವೆಂಬ ಮುಕ್ತಿಯ ಹುಡಿರಯ್ಯ ನಾರಾಯಣನೆಂಬ ನಾಮವೆಂಬ ಕಾಲಿಗೆ ತುದಿಯಿಂದಲೇ ಈಗ ಕನಕದಾಸರ ಒಂದು ರಚನೆ ಪರಮ ಪುರುಷ ನೀನೆಲ್ಲಿ. ಪರಮ ಪುರುಷ ನೀನೇ ಕಾಯಿ ಪರಮ ಪುರುಷ ನೀನೇ ಕಾಯಿ ಸರಸಿಯೊಳಗೆ ಕರಿ ಕೂಗಿರೆ ಕಾಯಿ ಪರಮ ಸರಸಿಯೊಳಗೆ ಕರಿ ಕೂಗಿರೆ ಕಾಯಿ ಹೀಗಿರುವಾಗ ಈಗ ತಮ್ಮೆದುರಿಗೆ ಅನಂತಾದ್ರೀಶರ ಒಂದು ಕೃತಿಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಬಾರೆ ಭಾಗ್ಯದ ನಿಧಿ. ಬಾರೆ ಭಾಗ್ಯದ ನಿಧಿ ಮಾರೆ
ಈಗ ಮರೆಯಬೇಡ ಮನವೇ ಅನ್ನುವಂಥ ಪುರಂದರದಾಸರ ಒಂದು ಕೃತಿ. Mother,